ನಮಸ್ಕಾರ ಪ್ರಿಯ ವೀಕ್ಷಕರೇ. ಗೀತಾಚಾರ್ಯರಂತಹ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಪ್ರಣವದ ವಿಷಯ ಏನನ್ನ ಹೇಳಿದಾರಾ ಅನ್ನೋದನ್ನು ಗಮನಿಸೋದಾದರೆ, ಇಡೀ ಭಗವದ್ಗೀತೆಯ 700 ಶ್ಲೋಕಗಳನ್ನು ಒಳಗೊಂಡಂತಹ ಇಡೀ ಭಗವದ್ಗೀತೆಯ ಪ್ರಣವದ ವಿಸ್ತಾರ. ಆದರೂ ನೇರವಾಗಿ ಪ್ರಣವದ ವಿಷಯವನ್ನೇ ನಾನು ಅರ್ಜುನನಿಗೆ ಪಾಠ ಮಾಡಿದಾನ ಶ್ರೀಕೃಷ್ಣ ಪರಮಾತ್ಮ ಎಂಬುದನ್ನು ಗಮನಿಸೋದಾದರೆ, ಹೌದು, ಸುಮಾರು 6 ಕಡೆ ಪ್ರಣವದ ನೇರವಾದಂತಹ ಪಾಠವಾಗಿದೆ. ಅಂದರೆ ಯಾವ್ಯಾವುದು ಅಂತ ಗಮನಿಸೋದಾದರೆ, ಅಧ್ಯಾಯ 7ರ 8ನೇ ಶ್ಲೋಕ, ಅಧ್ಯಾಯ 8ರ 13ನೇ ಶ್ಲೋಕ ಮತ್ತು ಅಧ್ಯಾಯ 17ನೇ ಅಧ್ಯಾಯದ 23ನೇ ಶ್ಲೋಕ, ಅದೇ ಅಧ್ಯಾಯದ 24ನೇ ಶ್ಲೋಕ ಹಾಗೂ 17ನೇ ಅಧ್ಯಾಯದ 25ನೇ ಶ್ಲೋಕಗಳಲ್ಲಿ ನೇರವಾಗಿ ಪ್ರಣವದ ವಿಷಯವನ್ನು, ಪ್ರಣವದ ವಿಸ್ತಾರವನ್ನು, ಪ್ರಣವದ ವಿಷಯವನ್ನು ಉಲ್ಲೇಖ ಆಗಿದೆ. ಆಸಕ್ತರು ಇದು ಭಗವದ್ಗೀತೆಯ ಪುಸ್ತಕದಲ್ಲಿ ಅವಲೋಕಿಸಬೇಕಾಗಿ ಪ್ರಾರ್ಥನೆ.